ಆದ್ಮೇಲೆ CLT ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಸರ್ಕಾರಿ ನೌಕರರು ಆನ್ಲೈನ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಸರ್ಕಾರಿ ಆದೇಶ ಸಂಖ್ಯೆ DPR 43 SSCR 2008 ಬೆಂಗಳೂರು ಡೇಟೆಡ್ 7 ಮಾರ್ಚ್ 2012 ಪ್ರಕಾರ ತೆಗೆದುಕೊಳ್ತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತದೆ. ಸೊ ಈ ವಿಡಿಯೋದಲ್ಲಿ CLT ಪರೀಕ್ಷೆಗೆ ಸರ್ಕಾರಿ ನೌಕರರು ಅಪ್ಲೈ ಮಾಡ್ತಕ್ಕಂಥ ವಿಧಾನವನ್ನು ನೋಡೋಣ. ಮೊದಲಿಗೆ CLT ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಕಂಪಲ್ಸರಿ ಇಮೇಲ್ ಅಡ್ರೆಸ್ ಇರಬೇಕು ನಮ್ಮದು. ಸೊ ಇಮೇಲ್ ಅಡ್ರೆಸ್ಸನ್ನು ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಫಿಲ್ ಮಾಡಬೇಕಾಗ್ತದೆ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು. ನಮ್ಮ ಸಿಗ್ನೇಚರು ಅದನ್ನು ಫೋಟೋ ತೆಗೆದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಆ ಒಂದು ಫೋಟೋ JPG ಫಾರ್ಮ್ಯಾಟಲ್ಲಿ ಫೈಲ್ ಸೈಜು 20 KB ಕಡಿಮೆ ಇರಬೇಕು ಮತ್ತು HRMSನಲ್ಲಿ ನಮ್ಮ ಫೋಟೋ ಅಪ್ಲೋಡ್ ಆಗಿರಬೇಕು. ಏಕೆಂದರೆ ರಿಜಿಸ್ಟ್ರೇಷನ್ ಫಾರ್ಮಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ಸು ನಮ್ಮ HRMSನಿಂದ ಫೆಚ್ ಆಗ್ತದೆ. ಸೊ ಈಗ ಮೊದಲು CLTಗೆ ಅಪ್ಲೈ ಮಾಡುವುದಕ್ಕೂ ಮುನ್ನ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗ್ತದೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ CLT ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ CLT ಕರ್ನಾಟಕ clt.karnataka.gov.in ಈ ಮೊದಲನೇ ವೆಬ್ ಲಿಂಕ್ CLT ಮೇಲೆ ಟಚ್ ಮಾಡಬೇಕು. ನಂತರ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಕರ್ನಾಟಕ ಸರ್ಕಾರಿ ನೌಕರರು ಅಥವಾ ಸಿಬ್ಬಂದಿಗಾಗಿ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತಕ್ಕಂಥ ಸ್ಕ್ರೀನ್ ಬರ್ತದೆ. ಇಲ್ಲಿ ರಿಜಿಸ್ಟ್ರೇಷನ್ ಮೆನ್ಯೂ ಇದೆ, ಅದರ ಮೇಲೆ ಟಚ್ ಮಾಡಿದಾಗ ನೋಡಬಹುದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. KGID ನಂಬರ್ ಇದೆ. ಎಂಪ್ಲಾಯಿ ತಮ್ಮ ಪ್ರಥಮ KGID ಸಂಖ್ಯೆಯನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇದೆ. ಡೇ ಮೇಲೆ ಕ್ಲಿಕ್ ಮಾಡಿ ಡೇ ಸೆಲೆಕ್ಟ್ ಮಾಡ್ಕೋಬೇಕು. ಮಂತ್ ಮೇಲೆ ಕ್ಲಿಕ್ ಮಾಡಿ ಮಂತ್ ಸೆಲೆಕ್ಟ್ ಮಾಡ್ಕೋಬೇಕು. ಇಯರ್ ಮೇಲೆ ಕ್ಲಿಕ್ ಮಾಡಿ ಇಯರ್ ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಡೇಟ್ ಆಫ್ ಬರ್ತನ್ನು ಕೊಟ್ಟು ಇಲ್ಲಿ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಇದೆ ಕೊಡಬೇಕು. ಸೊ ನೋಡಬಹುದು ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗ್ತದೆ. ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಮೇಲ್ಗಡೆ ನೋಟೊಂದನ್ನು ಕೊಟ್ಟಿದ್ದಾರೆ. ದ ಡೇಟಾ ಈಸ್ ಫೆಚ್ಡ್ ಫ್ರಮ್ HRMS ಸರ್ವರ್. ಯು ಆರ್ ಏಬಲ್ ಟು ರಿಜಿಸ್ಟರ್ ಹಿಯರ್ ಓನ್ಲಿ ಇಫ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಈಸ್ ಅಪ್ಡೇಟೆಡ್ ಇನ್ HRMS ಪೋರ್ಟಲ್. ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ಸನ್ನು HRMS ಸರ್ವರ್ನಿಂದ ಫೆಚ್ ಮಾಡಲಾಗಿದೆ. ತಾವೇನಾದರೂ ಇಲ್ಲಿರ್ತಕ್ಕಂಥ ಫೀಲ್ಡ್ಸ್ಗಳಲ್ಲಿ ಅಥವಾ ಮಾಹಿತಿಯಲ್ಲಿ ಏನಾದರೂ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದರೆ HRMS ಪೋರ್ಟಲ್ನಲ್ಲಿಯೇ ಅಪ್ಡೇಟ್ ಮಾಡಿಸ್ಬೇಕು. ಇಲ್ಲಿ ಅಪ್ಡೇಟ್ ಮಾಡಲು ಅವಕಾಶ ಇಲ್ಲ. ಅಲ್ಲಿ HRMSನಲ್ಲಿ ಅಪ್ಡೇಟ್ ಮಾಡಿರ್ತಕ್ಕಂಥ ಡೀಟೇಲ್ಸು ಇಲ್ಲಿ ಫೆಚ್ ಆಗ್ತದೆ ಅಂತಕ್ಕಂಥ ನೋಟೊಂದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯಿ KGID ನಂಬರ್, ಡಿಪಾರ್ಟ್ಮೆಂಟ್ ನೇಮ್ ನೋಡಬಹುದು. ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ಗೆ ಸಂಬಂಧಿಸಿದಂತೆ ನೋ ರೇಡಿಯೋ ಬಟನ್ಗಳಿವೆ ಮತ್ತು ಎಂಪ್ಲಾಯಿಯವರ ಫುಲ್ ನೇಮ್ ಇದೆ. ಡೇಟ್ ಆಫ್ ಜಾಯ್ನಿಂಗ್ ಇನ್ ಟು ಸರ್ವಿಸ್, ಆಮೇಲೆ ಕರೆಂಟ್ ವರ್ಕಿಂಗ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಡೇಟ್ ಆಫ್ ಬರ್ತ್ ಇದೆ. ಮೊಬೈಲ್ ನಂಬರ್ ನೋಡಬಹುದು. ನೆಕ್ಸ್ಟ್ ಜೆಂಡರ್, ಅಡ್ರೆಸ್ ಡೀಟೇಲ್ಸ್ ಎಲ್ಲ ನೋಡಬಹುದು. ನೆಕ್ಸ್ಟ್ ಇಮೇಲ್ ಅಡ್ರೆಸ್, ಈ ಒಂದು ಬಾಕ್ಸ್ನಲ್ಲಿ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಕಂಪಲ್ಸರಿ ಕೊಡಬೇಕು ಮತ್ತು ನಂತರ ಈ CLTಗೆ ಸಂಬಂಧಿಸಿದಂಥ ಎಲ್ಲ ಡೀಟೇಲ್ಸು ನಮ್ಮ ಇಮೇಲ್ ಅಡ್ರೆಸ್ಗೆ ಮತ್ತು ಇಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಬರುತ್ತದೆ. ಫೋಟೋಗ್ರಾಫ್ ಇದು HRMSನಿಂದ ಬಂದಿರುತ್ತದೆ. ಸಿಗ್ನೇಚರನ್ನು ಅಪ್ಲೋಡ್ ಮಾಡಲು ಇಲ್ಲಿ ಚೂಸ್ ಫೈಲ್ ಬಟನ್ ಇದೆ, ಟಚ್ ಮಾಡಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ನ ಗ್ಯಾಲರಿ ಓಪನ್ ಆಗ್ತದೆ. ನಾವು ಮೊದಲೇ ನಮ್ಮ ಸಿಗ್ನೇಚರ್ ಫೋಟೋ ತೆಗೆದು ಸ್ಕ್ಯಾನ್ ಮಾಡಿ 20 KB ಒಳಗಡೆ JPG ಫಾರ್ಮ್ಯಾಟಲ್ಲಿ ಫೈಲ್ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಈಗ ಗ್ಯಾಲರಿಯಿಂದ ನಮ್ಮ ಸಿಗ್ನೇಚರ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಡಿಕ್ಲೇರೇಷನ್ ಇದೆ, ಅದರ ಹಿಂದೆ ಸ್ಕ್ವೇರ್ ಬಾಕ್ಸ್ ಇದೆ. ಟಚ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು. ಸೊ ನೋಡಬಹುದು ಕಿಯೋನಿಕ್ಸ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್, ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್, ಯುವರ್ ಪಾಸ್ವರ್ಡ್ ಈಸ್ ಅಂಥೇಳಿ ನಮಗೆ ಪಾಸ್ವರ್ಡು ಮತ್ತು ನಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತದೆ. ಸೊ ಈಗ ರಿಜಿಸ್ಟ್ರೇಷನ್ ಆಯಿತು. ನೆಕ್ಸ್ಟ್ ನಾವು ಎಕ್ಸಾಮ್ಗೆ ಅಪ್ಲೈ ಮಾಡಲು ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ಬಟನ್ ಇದೆ, ಅದರ ಮೇಲೆ ಟಚ್ ಮಾಡಬೇಕು. ಸೊ ಬುಕ್ ಸ್ಲಾಟ್ ಆ್ಯಂಡ್ ಪೇಮೆಂಟ್ ಬಟನ್ ಮೇಲೆ ಟಚ್ ಮಾಡಿದಾಗ ಸ್ಲಾಟ್ ಬುಕ್ಕಿಂಗ್ ಪೇಜ್ ಓಪನ್ ಆಗ್ತದೆ. ಮೇಲ್ಗಡೆ ಸ್ಲಾಟ್ ಬುಕ್ಕಿಂಗ್ ಅಂತ ಇದೆ. ರಿಜಿಸ್ಟ್ರೇಷನ್ ನಂಬರ್, ನೇಮ್ ನೋಡ್ಬೋದು, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಇರ್ತದೆ. ಪೇಮೆಂಟ್ ಮೋಡ್ NA ಅಂತ ಬಂದಿದೆ, ನಾಟ್ ಅಪ್ಲಿಕೇಬಲ್ ಅಂತ ಬಂದಿದೆ. ಅಂದರೆ ಪ್ರಥಮ ಬಾರಿಗೆ CLTಗೆ ಅಪ್ಲೈ ಮಾಡುವಾಗ ಪೇಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸಿಟಿ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಟಚ್ ಮಾಡಿ. ಸದ್ಯಕ್ಕೆ ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ ಈ 3 ಸಿಟಿಗಳಲ್ಲಿ CLT ಎಕ್ಸಾಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಿಟಿಯನ್ನು. ನೆಕ್ಸ್ಟ್ ಸೆಲೆಕ್ಟ್ ಡೇಟ್ ಬಟನ್
ಟಚ್ ಮಾಡಿದಾಗ ನೋಡಬಹುದು ಈ ಒಂದು ಕ್ಯಾಲೆಂಡರ್ನಿಂದ ನಾವು ಲಭ್ಯವಿರತಕ್ಕಂತಹ ಡೇಟನ್ನು ಬ್ಲೂ ಕಲರ್ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪರೀಕ್ಷಾ ಸಮಯ ಮತ್ತು ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಿಗದಿತ ಪರೀಕ್ಷೆ ದಿನಾಂಕಕ್ಕಿಂತ ಒಂದು ದಿನದ ಮೊದಲು ನಿಮ್ಮ ಪ್ರವೇಶ ಪತ್ರದಲ್ಲಿ ಮುದ್ರಿಸಲಾಗುತ್ತದೆ ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಹಿಂದೆ ಸ್ಕ್ವೇರ್ ಬಾಕ್ಸ್ ಇದೆ, ಟಚ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಟಚ್ ಮಾಡಬೇಕು. ಆರ್ ಯು ಶ್ಯೂರ್ ಟು ಬುಕ್ ದಿ ಸ್ಲಾಟ್ ಅಂತ ಕೇಳ್ತದೆ. ಓಕೆ ಮೇಲೆ ಟಚ್ ಮಾಡಬೇಕು. ನೋಡ್ಬೋದು ಯು ಆರ್ ಸಕ್ಸಸ್ಫುಲಿ ಬುಕ್ಡ್ ದಿ ಸ್ಲಾಟ್. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ವೆಬ್ಸೈಟ್ನಿಂದ ನಿಗದಿತ ಪರೀಕ್ಷೆಗೆ ಒಂದು ದಿನದ ಮೊದಲು ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಬಹುದು ಅನ್ನುವಂಥ ಸೂಚನೆ ಬರುತ್ತದೆ. ಸೊ ಇದಿಷ್ಟು ಈ CLT ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರದ ಸ್ಲಾಟನ್ನು ಬುಕ್ ಮಾಡ್ತಕ್ಕಂಥ ವಿಧಾನ ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.